ನಮಸ್ತೆ ಕರ್ನಾಟಕ ನ್ಯೂ ಅಪ್ಡೇಟ್ ಕನ್ನಡ ಚಾನೆಲ್ಗೆ ಸ್ವಾಗತ. ಇವತ್ತಿನ ಬಿಸಿ ಬಿಸಿ ಸುದ್ದಿ: ಅಡುಗೆ ಮನೆಯಲ್ಲಿ ಬೆಂಕಿ ಹಚ್ಚಿರೋ ಗ್ಯಾಸ್ ಸಿಲಿಂಡರ್ ದರ ಏರಿಕೆ ಮತ್ತು ಅದರ ಬೆನ್ನಲ್ಲೇ ಎದುರಾಗಿರೋ ಹಿನ್ನೆಲೆಯನ್ನ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ವಿಡಿಯೋನ ಕೊನೆ ತನಕ ನೋಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದೇ ತರಹ ಮಾಹಿತಿಯನ್ನ ಮಿಸ್ ಮಾಡ್ಕೊಳ್ಬೇಡಿ. ಹೌದು, ಕಳೆದ ಕೆಲವು ದಿನಗಳಿಂದ ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಕೆ ಮತ್ತು ಪೂರೈಕೆಯಲ್ಲಿನ ವ್ಯತ್ಯಯದಿಂದಾಗಿ ಕನ್ನಡಿಗರು ಕಂಗಾಲಾಗಿದ್ದಾರೆ. ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಗ್ಯಾಸ್ ಸಿಲಿಂಡರ್ಗಾಗಿ ಜನರು ವಿತರಕರ ಕಚೇರಿಗಳ ಮುಂದೆ ಸಾಲುಗಟ್ಟಿ ನಿಲ್ಲುವ ದೃಶ್ಯಗಳು ಸಾಮಾನ್ಯವಾಗಿದೆ. ಇತ್ತೀಚಿನ ಮಾಹಿತಿ ಪ್ರಕಾರ ಮಾರ್ಚ್ 7ರಿಂದ ಅನ್ವಯವಾಗುವಂತೆ ಎಲ್ಪಿಜಿ ಸಿಲಿಂಡರ್ ದರವನ್ನು ಮತ್ತೆ 60 ರೂಪಾಯಿಗಳಷ್ಟು ಏರಿಕೆ ಮಾಡಲಾಗಿದೆ. ಇದರಿಂದಾಗಿ ಬೆಂಗಳೂರಿನಲ್ಲಿ ಒಂದು ಸಿಲಿಂಡರ್ ಬೆಲೆ ಈಗ 915 ರೂಪಾಯಿ ಗಡಿ ದಾಟಿದೆ. ಇನ್ನು ಕಮರ್ಷಿಯಲ್ ಸಿಲಿಂಡರ್ ದರ ಕೂಡ ಭಾರೀ ಏರಿಕೆಯನ್ನು ಕಂಡಿದೆ. ಪಶ್ಚಿಮ ಏಷ್ಯಾದಲ್ಲಿನ ಸಂಘರ್ಷದಿಂದಾಗಿ ಜಾಗತಿಕವಾಗಿ ಕಚ್ಚಾ ತೈಲ ಮತ್ತು ಅನಿಲದ ಬೆಲೆ ಏರಿಕೆಯಾಗಿರುವುದೇ ಈ ದರ ಹೆಚ್ಚಳಕ್ಕೆ ಪ್ರಮುಖ ಕಾರಣ ಎಂದು ತೈಲ ಮಾರುಕಟ್ಟೆ ಕಂಪನಿಗಳು ಸಮರ್ಥಿಸಿಕೊಳ್ಳುತ್ತಿವೆ. ಈ ವಿಚಾರವಾಗಿ ರಾಜ್ಯ ವಿಧಾನಸಭೆಯಲ್ಲೂ ಬಿಸಿ ಚರ್ಚೆ ನಡೆದಿದೆ. ಬೆಲೆ ಏರಿಕೆ ಮತ್ತು ಸಿಲಿಂಡರ್ ಪೂರೈಕೆಯಲ್ಲಿನ ಕೊರತೆ ಬಗ್ಗೆ ವಿರೋಧ ಪಕ್ಷಗಳು ಸರ್ಕಾರದ ವಿರುದ್ಧ ಹರಿಹಾಯ್ದಿವೆ. ಗ್ಯಾಸ್ ಬುಕ್ ಮಾಡಿದರೂ ಸರಿಯಾದ ಸಮಯಕ್ಕೆ ಸಿಗ್ತಿಲ್ಲ, ಇನ್ನು 21 ದಿನದ ಬದಲಿಗೆ 25 ದಿನಗಳ ಕಾಯುವಿಕೆ ಅವಧಿ ವಿಧಿಸಿರುವುದು ಜನಸಾಮಾನ್ಯರಿಗೆ ಮತ್ತಷ್ಟು ತೊಂದರೆ ಉಂಟುಮಾಡಿದೆ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಆದರೆ ಸರ್ಕಾರ ಮಾತ್ರ ದೇಶದಲ್ಲಿ ಗ್ಯಾಸ್ ಕೊರತೆಯಿಲ್ಲ, ಪೂರೈಕೆಯನ್ನು ಸರಿದೂಗಿಸಲು ಕ್ರಮ ಕೈಗೊಳ್ಳಲಾಗಿದೆ, ಗಾಬರಿಯಾಗುವ ಅಗತ್ಯವಿಲ್ಲ ಎಂದು ಅಭಯ ನೀಡಿದೆ. ಈ ಮಧ್ಯೆ ಸಾರ್ವಜನಿಕರಿಗೆ ಒಂದು ಸಲಹೆ: ಗ್ಯಾಸ್ ಸಿಲಿಂಡರ್ ಬುಕ್ ಮಾಡಲು ಅಧಿಕೃತ ಆಪ್ಗಳನ್ನು ಬಳಸಿ ಮತ್ತು ಅನಗತ್ಯವಾಗಿ ಭಯಭೀತರಾಗಿ ಹೆಚ್ಚಿನ ಸ್ಟಾಕ್ ಮಾಡಿಕೊಳ್ಳಬೇಡಿ. ಈ ಬೆಲೆ ಏರಿಕೆ ನಿಮ್ಮ ಬಜೆಟ್ ಮೇಲೆ ಹೇಗೆ ಪ್ರಭಾವ ಬೀರಿದೆ? ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನೋಡುತ್ತಿರಿ ವಿಸ್ತಾರ ನ್ಯೂಸ್. ಬಜೆಟ್ ಮೇಲೆ ಹೊರೆ: ಮಧ್ಯಮ ವರ್ಗದ ಮತ್ತು ಬಡ ಕುಟುಂಬಗಳ ಮಾಸಿಕ ಬಜೆಟ್ನಲ್ಲಿ ಗ್ಯಾಸ್ ಸಿಲಿಂಡರ್ ಅತಿ ದೊಡ್ಡ ಖರ್ಚಾಗಿದೆ. ಹಿಂದೆ ಒಂದು ಸಿಲಿಂಡರ್ನಿಂದ 1 ತಿಂಗಳು ಕಳೆಯುತ್ತಿದ್ದವರು ಈಗ ಅದರ ಬಳಕೆ ಕಡಿಮೆ ಮಾಡಲು ಅಥವಾ ಸೌದೆ ಒಲೆಗಳ ಮೊರೆ ಹೋಗಲು ಯೋಚಿಸುತ್ತಿದ್ದಾರೆ. ಮಾನಸಿಕ ಒತ್ತಡ: ಅಡುಗೆ ಅನಿಲ ಯಾವಾಗ ಸಿಗುತ್ತದೆ ಎಂಬ ಚಿಂತೆ ಮತ್ತು ಬೆಲೆ ಏರಿಕೆಯ ಭೀತಿ ಜನರ ದೈನಂದಿನ ಕೆಲಸದ ಮೇಲೆ ಪ್ರಭಾವ ಬೀರಿದೆ. ವರದಿಯಲ್ಲಿ ಈ ತಾಂತ್ರಿಕ ಕಾರಣಗಳನ್ನು ಉಲ್ಲೇಖಿಸಬಹುದು. ಅಂತಾರಾಷ್ಟ್ರೀಯ ಬೆಲೆ ಇಂಟರ್ನ್ಯಾಷನಲ್ ಪ್ರೈಸಿಂಗ್: ಭಾರತವು ಹೆಚ್ಚಿನ ಪ್ರಮಾಣದಲ್ಲಿ ಅನಿಲವನ್ನು ಆಮದು ಮಾಡಿಕೊಳ್ಳುತ್ತದೆ. ಡಾಲರ್ ಮೌಲ್ಯದಲ್ಲಿನ ಏರಿಳಿತ ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ದರ ಏರಿಕೆಯಾದಾಗ ಅದರ ನೇರ ಪ್ರಭಾವ ಭಾರತೀಯ ಗ್ರಾಹಕರ ಮೇಲೆ ಬೀಳುತ್ತದೆ. ವಿತರಣೆ ವಿಳಂಬ: ಲಾಜಿಸ್ಟಿಕ್ಸ್ ವಿಳಂಬ: ಕೆಲವೊಮ್ಮೆ ಗೋದಾಮುಗಳಲ್ಲಿ ಸ್ಟಾಕ್ ಇದ್ದರೂ ಅಂತಿಮ ಹಂತದ ವಿತರಣೆಯಲ್ಲಿ ಅಂದರೆ ಲಾಸ್ಟ್ ಮೈಲ್ ಡೆಲಿವರಿಯಲ್ಲಿ ಕಾರ್ಮಿಕರ ಕೊರತೆ ಅಥವಾ ಇಂಧನ ದರದ ಕಾರಣದಿಂದ ವಿಳಂಬವಾಗುತ್ತಿದೆ. ವರದಿಯಲ್ಲಿ ಈ ಸರ್ಕಾರಿ ವಲಯದ ದೃಷ್ಟಿಕೋನಗಳನ್ನು ಸೇರಿಸಿ. ಸಬ್ಸಿಡಿ ವಿಚಾರ: ಉಜ್ವಲ ಯೋಜನೆ ಅಡಿ ಬರುವ ಫಲಾನುಭವಿಗಳಿಗೆ ಸಬ್ಸಿಡಿ ಮೊತ್ತವನ್ನು ಹೆಚ್ಚಿಸುವ ಬಗ್ಗೆ ಅಥವಾ ನೇರ ನಗದು ವರ್ಗಾವಣೆ ಮೂಲಕ ಪರಿಹಾರ ನೀಡುವ ಬಗ್ಗೆ ಸರ್ಕಾರ ಆಲೋಚಿಸುತ್ತಿದೆಯೇ ಎಂಬ ಪ್ರಶ್ನೆಯನ್ನು ಎತ್ತಬಹುದು. ಅರಿವು ಕಾರ್ಯಕ್ರಮ: ಪರ್ಯಾಯ ಇಂಧನಗಳಾದ ಸೋಲಾರ್ ಸ್ಟೌವ್ ಅಥವಾ ಎಲೆಕ್ಟ್ರಿಕ್ ಇಂಡಕ್ಷನ್ ಕುಕ್ಕರ್ಗಳನ್ನು ಬಳಸುವಂತೆ ಸರ್ಕಾರ ನೀಡುತ್ತಿರುವ ಪ್ರೋತ್ಸಾಹದ ಬಗ್ಗೆಯೂ ತಿಳಿಸಬಹುದು. ನಿಮ್ಮ ವರದಿ ಅಥವಾ ವಿಡಿಯೋದಲ್ಲಿ ಈ ಪ್ರಶ್ನೆಗಳನ್ನು ಕೇಳಿದರೆ ಪ್ರೇಕ್ಷಕರು ಹೆಚ್ಚು ಕನೆಕ್ಟ್ ಆಗುತ್ತಾರೆ. ಒಂದು ಸಿಲಿಂಡರ್ಗೆ 1000 ರೂಪಾಯಿ ಕೊಟ್ಟು ಅಡುಗೆ ಮಾಡುವುದು ಇಂದಿನ ದಿನಗಳಲ್ಲಿ ಸವಾಲಾಗಿದೆಯೇ? ಬೆಲೆ ಏರಿಕೆಯ ಬಿಸಿ ನಿಮ್ಮ ಅಡುಗೆ ಮನೆಯ ಬಜೆಟ್ ಅನ್ನು ಎಷ್ಟು ಹದಗೆಡಿಸಿದೆ? ಸರ್ಕಾರ ಕೇವಲ ಭರವಸೆ ನೀಡುತ್ತಿದೆಯೇ ಅಥವಾ ನಿಜಕ್ಕೂ ಪರಿಹಾರ ಕಂಡುಕೊಳ್ಳುತ್ತಿದೆಯೇ ಎಂಬ ಪ್ರಶ್ನೆ ಈಗ ಕಾಡುತ್ತಿದೆ. ಒಟ್ಟಾರೆಯಾಗಿ ಹೇಳೋದಾದರೆ ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಕೆ ಕೇವಲ ಒಂದು ಅಂಕಿಅಂಶವಲ್ಲ, ಅದು ಪ್ರತಿ ಸಾಮಾನ್ಯ ಮನುಷ್ಯನ ಅಡುಗೆ ಮನೆಯ ಬಜೆಟ್ ಮೇಲೆ ನೇರ ಪ್ರಹಾರ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯ ಕಾರಣಗಳನ್ನು ಸರ್ಕಾರ ನೀಡುತ್ತಿದ್ದರೂ ದಿನನಿತ್ಯದ ಬದುಕಿನ ಸಂಕಷ್ಟಕ್ಕೆ ಪರಿಹಾರ ದೊರೆಯುವುದೇ ಎಂಬುದು ಯಕ್ಷಪ್ರಶ್ನೆ. ಸರ್ಕಾರ ಕೇವಲ ಸಮರ್ಥನೆಗಳನ್ನು ನೀಡುವುದರ ಬದಲು ಪರ್ಯಾಯ ವ್ಯವಸ್ಥೆಗಳನ್ನು ಬಲಪಡಿಸುವತ್ತೂ ಚಿತ್ತಹರಿಸಬೇಕಿದೆ. ಇಲ್ಲದಿದ್ದರೆ ಸಾಮಾನ್ಯಗ ಅಡುಗೆ ಮನೆ ಮತ್ತಷ್ಟು ತಣ್ಣಗಾಗುವುದರಲ್ಲಿ ಸಂಶಯವಿಲ್ಲ. ಇವತ್ತಿನ ವಿಡಿಯೋ ಇದಾಗಿತ್ತು. ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.